ಲೇಡೀಸ್ ವಾಶ್ರೂಮ್ ನಲ್ಲಿ ಹುಡುಗರು ಪ್ರಶ್ನೆ ಮಾಡಿದ ಯುವತಿಯ ಮೇಲೇನೆ ದಾಳಿ ಮಾಡ್ತಾರೆ, ಹಲ್ಲೆಯನ್ನ ಮಾಡ್ತಾರೆ. ಮಂಗಳೂರಿನ ಪ್ರಸಿದ್ಧ ಹೋಟೆಲ್ನಲ್ಲಿ ಕಿರುಕುಳವನ್ನ ನೀಡಿದ್ದಾರೆ ಅನ್ನುವಂತಹ ಆರೋಪವೂ ಈಗ ಕೇಳಿ ಬಂದಿದೆ. ಹುಡುಗಿಯರ ವಾಶ್ರೂಮ್ ಅಲ್ಲಿ ಹುಡುಗರು, ಆಕೆ ಯುವತಿ ಪ್ರಶ್ನೆ ಮಾಡ್ತಾಳೆ, ನೀವ್ ಯಾಕೆ ಇಲ್ಲಿದ್ದೀರಾ, ಇದು ಲೇಡೀಸ್ ವಾಶ್ರೂಮ್ ಅಂತ ಪ್ರಶ್ನೆನೇ ಮಾಡಿದ್ದಕ್ಕೆ ಆಕೆಯ ಮೇಲೇನೆ ದಾಳಿಯನ್ನ ಮಾಡಿದ್ದಾರೆ, ಹಲ್ಲೆಯನ್ನ ಮಾಡಿದ್ದಾರೆ. ಇದು ಮಂಗಳೂರಿನ ಪ್ರಸಿದ್ಧ ಹೋಟೆಲ್ನಲ್ಲಿ ನಡೆದಿರುವಂತಹ ಘಟನೆ. ಪಾರ್ಕಿಂಗ್ ಜಾಗದಲ್ಲೂ ಯುವತಿಯ ಮೇಲೆ ಈ ಹುಡುಗರು ದಾಳಿಯನ್ನ ಮಾಡಿದ್ದಾರೆ. ಮೈ ಕೈ ಮುಟ್ಟಿ ಕೆನ್ನೆಗೆ ಹೊಡೆದು ಪುಂಡಾಟವನ್ನು ಕೂಡ ಮಾಡಿದ್ದಾರೆ. ಒತ್ತಡದಿಂದ FIR ಮಾಡಿ ಸುಮ್ಮನಾಗಿದ್ದಾರೆ ಪೊಲೀಸರು. ಈಗಾಕೆ ಹೇಳ್ತಾ ಇದ್ದಾಳೆ, ಈ ರೀತಿಯಾಗಿ ಆಗಿದೆ, ಹುಡುಗಿಯರ ವಾಶ್ರೂಮ್ಗೆ ಬಂದಿದ್ದಾರೆ, ಅಲ್ಲಿ ಏನ್ ಮಾಡಿದಾರೋ, ಯಾವ ರೀತಿ ಕ್ಯಾಮ್ರಾವನ್ನ ಇಟ್ಟಿದಾರೋ ಗೊತ್ತಿಲ್ಲ ಅಲ್ಲಿ. ಈಗ ಆಕೆ ದೂರನ್ನ ಕೊಟ್ಟಿದ್ದಾಳೆ. ಪ್ರಮುಖವಾಗಿ ಆಕೆಯ ಪಾರ್ಕಿಂಗ್ ಲಾಟ್ಗೆ ಹೋದಂತಹ ಸಂದರ್ಭದಲ್ಲೂ ಅವರು ಅನುಚಿತವಾಗಿ ವರ್ತನೆ ಮಾಡಿದ್ದಾರೆ. ಇವೆಲ್ಲದರ ಬಗ್ಗೆ ಆಕೆ ದೂರು ಕೊಟ್ಟರು ಕೂಡ ಅಲ್ಲಿ ಪೊಲೀಸರು ಒಂದು FIR ಹಾಕಿ ಸುಮ್ಮನಾಗಿದ್ದಾರೆ. ಮಂಗಳೂರಿನ ಫುಡ್ಲ್ಯಾಂಡ್ ಹೋಟೆಲ್ ಬಳಿ ಸುಮಾರು 15ರಿಂದ 20 ಜನ ಹುಡುಗರು ಅಲ್ಲಿ ಆಕೆಯನ್ನ ಮೈಕೈ ಮುಟ್ಟಿ ಆಕೆಗೆ ಕಿರುಕುಳವನ್ನ ಕೊಟ್ಟಿದ್ದಾರೆ. ಯುವತಿ ಹಾಗೂ ಕಾರ್ ಡ್ರೈವರ್ ಮೇಲೆ ಹಲ್ಲೆಯನ್ನೂ ಮಾಡಿದ್ದಾರೆ. ಬೇಕಂತಾನೆ ಕಿತಾಪತಿ ಮಾಡಿ ಕಾರಿಗೆ ಬೈಕ್ ಟಚ್ ಆಗಿದೆ ಅಂತ ಮತ್ತೆ ಕಿರಿಕನ್ನ ಮಾಡಿದ್ರಂತೆ. ಇದೇ ಆಗಸ್ಟ್ 25ರಂದು ಹಲ್ಲೆ ಮಾಡಿರುವಂತಹ ಘಟನೆ. ಜೀವ ಬೆದರಿಕೆ ಹಾಕಿದ್ರು. ಬರಕೆ ಸ್ಟೇಷನ್ ಅಲ್ಲಿ ಕೇಸ್ ಆಗಿದೆ, ಆದ್ರೆ ಯಾರ ಮೇಲೂ ಕ್ರಮ ಆಗಿಲ್ಲ. ಪ್ರಭಾವಿಗಳ ಒತ್ತಡದಿಂದ ಅರೆಸ್ಟ್ ಮಾಡಿಲ್ಲ ಅಂತ ಹೇಳಲಾಗ್ತಾ ಇದೆ. ವಾಶ್ರೂಮಲ್ಲಿ ಒಬ್ಬರು ಜನ್ಸು ಓಪನ್ ಆಗಿ ಡೋರ್ ಓಪನ್ ಮಾಡಿ ಯೂರಿನ್ ಮಾಡ್ತಾ ಇದ್ರು. ಸೊ ನಾನು ಆಗ ಸಡನ್ ಆಗಿ ನಾನು ಸ್ಟಕ್ ಆದೆ. ಸೊ ಹೊರಗಡೆ ಬರುವಾಗ ಅಲ್ಲಿ ಇನ್ನೂ ಇಬ್ಬರು ಇದ್ರು. ಅವರು ನೋಡಿ ಒಂಥರ ಅಸಭ್ಯವಾಗಿ ನೆಗಾಡಿದ್ರು. ಫುಡ್ಲ್ಯಾಂಡ್ ಇದ್ದು ಎಂಟ್ರೆನ್ಸಲ್ಲೇ ನಾವು ಕಾರ್ ಇಟ್ಟದ್ದು. ಸೊ ಅದೇನಾಯಿತು ಅಂತ ಹೇಳಿದರೆ, ಒಂದು ಬುಲೆಟ್ ಇದು ಗಾಡಿಗೆ ಸ್ವಲ್ಪ ಟಚ್ ಆಯಿತು. ಅದು ಅವನಿಗೆ ಬ್ಯಾಲೆನ್ಸ್ ತಪ್ಪಿ ಅವನು ಕೆಳಗೆ ಬಿದ್ದ. ಆಗ ಅವನು ಅವಾಚ್ಯ ಶಬ್ದದಲ್ಲಿ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದ. ಇಬ್ಬರು ಹೋಗಿ 5 ಆಯಿತು, 5 ಆಗಿ 10 ಆಯಿತು, ಅಲ್ಲಿಂದ 20 ಆಯಿತು, 25 ಜನ ತನಕ ಜನ ಸೇರಿದರು. ಅದರಲ್ಲಿ ಆ್ಯಕ್ಚುಲಿ ವಿಷಯ ಗೊತ್ತಿದ್ದದೊಂದು 2-3 ಜನಕ್ಕೆ ಮಾತ್ರ. ಸೊ ಅಲ್ಲಿ ಇದ್ದ ಅರ್ಧ ಮಂದಿಗೆ ವಿಷಯ ಏನು ಅಂತ ಗೊತ್ತೇ ಇರಲಿಲ್ಲ. ಸೊ ಅವರೆಲ್ಲ ಬಂದರು, ಹಲ್ಲೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ನಾನು ಕಾರ್ ಒಳಗಿದ್ದೆ. ಇದು ಚರ್ಚೆ ಆಗಿ ಯಾಕೆ ಮೈ ಕೈ ಹಾಕ್ತೀರಿ ಅಂತ ಹೇಳುವಾಗ ನನ್ನ ಎದೆಗೆ ಹೀಗೆ ಅವನು ಟಚ್ ಮಾಡಿದ ಹಿಂದೆ. ಸೊ ನಾನೇನು ಮಾಡಿದೆ ಅಂತ ಹೇಳಿದರೆ, ಕಾರಿದ್ದು ಡೋರಿಗೆ ನಾನು ಹೋಗಿ ಬಿದ್ದೆ. ಸೊ ನಾನು ಹೇಳಿದೆ, ಹುಡುಗಿಯರಿಗೆ ಹೇಗೆ ಕೈ ಮಾಡ್ತೀರಿ ನೀವು, ಇದು ಮಂಗಳೂರಲ್ಲಿದ್ದು ಹುಡುಗಿಯರಿಗೆ ಹೇಗೆ ಕೈ ಮಾಡ್ತೀರಿ, ನಾನು ನಿಮಗೆ ಕೈ ಮಾಡಿದ್ದ, ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೇನೆ. ಸೊ ಹಾಗೆ ಹೇಳುವಾಗ ಇನ್ನೊಬ್ಬ ಏನು ಮಾಡಿದ, ಆಚೆಯಿಂದ ಬಂದು ನನ್ನ ಕೆನ್ನೆಗೆ ಹೊಡೆದ. ಆ ಟೈಮಲ್ಲಿ ಒಬ್ಬ ಜೀವ ಬೆದರಿಕೆ ಹಾಕಿದ, ನೀನು ನಾಳೆಯಿಂದ ಹೇಗೆ ಮಂಗಳೂರಲ್ಲಿ ತಿರುಗ್ತೀಯ ನಾನು ನೋಡ್ತೇನೆ ಅಂತ ಹೇಳಿ. ಸೊ ಅದಾದಮೇಲೆ ಅವನ ಹೆಸರು ಸಿಕ್ಕಿದೆ, ಎಲ್ಲ ಸಿಕ್ಕಿದೆ. ಸೊ FIR ಮಾಡಿದ್ವಿ. ನೆಕ್ಸ್ಟ್ ಡೇ FIR ಮಾಡಿದ್ವಿ. ನೈಟ್ FIR ತೊಗೊಂಡು ಕಾಪಿ ಬಂದ್ವಿ. ಸೊ ಅದಾದಮೇಲೆ ನಮಗೆ ಸ್ಟೇಷನಿಂದ ಯಾವುದೇ ರೀತಿಯ ಸಪೋರ್ಟ್ ಸಿಗಲಿಲ್ಲ. ಲೇಡೀಸ್ ವಾಶ್ರೂಮಲ್ಲಿ ಒಬ್ಬರು ಜನ್ಸು ಓಪನ್ ಆಗಿ ಡೋರ್ ಓಪನ್ ಮಾಡಿ ಯೂರಿನ್ ಮಾಡ್ತಾಯಿದ್ರು. ಸೊ ನಾನು ಆಗ ಸಡನ್ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್, ಈಗಾಗಲೇ ಆಕೆ ದೂರನ್ನು ಕೊಟ್ಟಿದ್ದಾಳೆ, ಈ ರೀತಿಯಾಗಿ ಮಾಡಿದ್ದಾರೆ, ನನ್ನ ಮೇಲೆ ಒಂದು ರೀತಿಯಾಗಿ ಅಸಭ್ಯವಾಗಿ ವರ್ತನೆ ಮಾಡಿದ್ದಾರೆ ಅಂತ ಕೊಟ್ಟರು ಕೂಡ ಪೊಲೀಸರು ಸುಮ್ಮನಿರೋದು ಯಾಕೆ? ಈಗ ಯಾರ್ಯಾರ ಮೇಲೆ ದೂರು ದಾಖಲಾಗಿದೆ, ಆ ದೂರಿನಲ್ಲಿ ಏನಿದೆ, ಯಾರ್ದಾದ್ರೂ ಇಲ್ಲಿ ಒತ್ತಡ ಪ್ರಭಾವ ಇದೆಯಾ ಇದರ ಹಿಂದೆ, ಈ ರೀತಿಯಾಗಿ ಯಾವುದೇ ವಿಚಾರಣೆ ಮಾಡದೇ ಇರೋದಕ್ಕೆ? ನವಿತಾ, ಇದೊಂದು ಬಹಳಷ್ಟು ಗಂಭೀರವಾದ ಪ್ರಕರಣ ಆಗಿರುವಂಥದ್ದು. ಪ್ರಕರಣ ಆಗಿ FIR ಆಗಿ 6 ದಿನ ಆದ್ರೂ ಕೂಡ ಇವತ್ತಿನ ತನಕ ಒಬ್ಬನನ್ನ ಪೊಲೀಸರು ವಿಚಾರಣೆ ಕೂಡ ಮಾಡಿಲ್ಲ. ಅರೆಸ್ಟ್ ಅನ್ನೋದು ಅದು ದೂರದ ಮಾತು, ಯಾಕಂದ್ರೆ ತನಿಖೆಯನ್ನೇ ಕೂಡ ಮಾಡಿಲ್ಲ. ಹುಡುಗಿ ಹೇಳುವಂತ ಪ್ರಕಾರವಾಗಿ ಈ ಪ್ರಕರಣವನ್ನ ಕಿಶನ್, ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಪಡ್ಕೊಳ್ತೀನಿ, ಹಾಗೆ ಲೈನ್ ಅಲ್ಲಿ ಇರಿ. ನಮ್ ಜೊತೆಗ ಮಾತನಾಡೋದಕ್ಕೆ ಈ ರೀತಿಯಾಗಿ ಘಟನೆ ಆದಂತಹ ನೊಂದ ಯುವತಿಯೇ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಏನಾಯ್ತು ಅವತ್ತಿನ ದಿನ? ಈಗ FIR ಆದ್ರೂ ಕೂಡ ಪೊಲೀಸರು ಯಾಕೆ ಇಲ್ಲಿ ಕ್ರಮ ಕೈಗೊಂಡಿಲ್ಲ ಅಂತ ನಿಮ್ಗೆ ಅನ್ಸುತ್ತೆ? ಮೇಡಮ್, ಆಕ್ಚುಲಿ 25ಕ್ಕೆ ಆದಂತಹ ವಿಷಯ ಇದು. ಸೊ 25 ರಾತ್ರಿ ನಾನು ಊಟಕ್ಕೆ ಹೋಗಿದ್ದೆ ಹೋಟೆಲಿಗೆ. ಸೊ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಊಟ ಮಾಡಿ ಬಿಲ್ ಎಲ್ಲ ಕೊಟ್ಟಾದ್ಮೇಲೆ ನಾನು ಪಾರ್ಕಿಂಗಿಗೆ ಬರುವಾಗ ಸೊ ಅಲ್ಲಿ ಒಂದು ಗಾಡಿಗೆ ಸ್ವಲ್ಪ ಟಚ್ ಆಯ್ತು. ಅವನಂತ ಹೇಳಿದ್ರೆ ಗಾಡಿಯವನು ಉಲ್ಟಾ ಇಟ್ಟಿದ್ದ, ರಾಂಗ್ ಅಲ್ಲಿ ಪಾರ್ಕಿಂಗ್ ಅಲ್ಲಿ ಇಟ್ಟಿದ್ದ. ಸೊ ಅವನು ಗಾಡಿಯಲ್ಲಿ ನಿಂತ್ಕೊಂಡಿದ್ದ, ಬಟ್ ಸ್ಟಿಲ್ ಬೇಕಂತಲೇ ಅವನು ಹೋಗಿಲ್ಲ ಹಿಂದೆ. ಕಾರು ಅವರ ಬೈಕ್? ಹೌದು. ಕಾರಿನ ಪಾರ್ಕಿನಲ್ಲಿ ಹಿಂದೆ ಅಡ್ಡಲಾಗಿ ಅವನು ಬುಲೆಟ್ ಅನ್ನು ಇಟ್ಟಿದ್ದ. ಸೊ ರಿವರ್ಸ್ ತೆಗೆಯುವಾಗ ಹಾರ್ನ್ ಹಾಕಿದ್ರು ಅವನು ಅಷ್ಟು ಅದಕ್ಕೆ ಸ್ಪಂದನೆ ಮಾಡ್ಲಿಲ್ಲ. ಅವನು ಅಲ್ಲೇ ನಿಂತಿದ್ದ. ಅದೇನಾಯ್ತು ಅಂತ ಹೇಳಿದ್ರೆ, ಅವನು ಬುಲೆಟ್ ನ ಗಾಡಿಗೆ ಸ್ವಲ್ಪ ತಾಗಿ ಅವನು ಸ್ವಲ್ಪ ಸ್ಲಿಪ್ ಆದ. ಸೊ ಆಗ ಅವನು ಅವಾಚ್ಯ ಶಬ್ದದಿಂದ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ.
ಸೊ ಅದಾದ್ಮೇಲೆ ನಮ್ಮ ಡ್ರೈವರ್ ಏನ್ ಮಾಡಿದ್ರು ಅಂತ ಹೇಳಿ ಎದ್ದು ನಿಂತು ಹೇಳಿದ್ರು, ಯಾಕೆ ಹಾಗೆ ಮಾತಾಡ್ತೀಯಾ, ನಿನ್ನ ರಾಂಗ್ ಇತ್ತು ಅಂತ ಹೇಳಿ. ಸೊ ಅದು ಮಾತಿಗೆ ಮಾತಿ ಬೆಳೀತು. ಅವ್ನು ಬಂದ, ಅಲ್ಲಿ ಆಕ್ಚುಲಿ 5 ಮಂದಿಯಿಂದ 10 10ರಿಂದ 25 30 ಜನ ಸೇರಿದ್ರು. ಅವ್ರು ಎಲ್ಲಿದ್ರು? ಎಲ್ರು ಅಲ್ಲೇ ಇದ್ರಾ? ಇಲ್ಲ ಎಲ್ಲರೂ ಒಮ್ಮೆಲೆ ಸೇರಿದ್ರು ಅಂತ ಹೇಳಿದ್ರೆ ಅವ್ನು ಕಾಲ್ ಮಾಡ್ತಾ ಇದ್ದ, ಎಲ್ಲ ಬಂದು ಸೇರಿದ್ರು. ಸೇರಿ ಆದ್ಮೇಲೆ ಮಾತಿಗೆ ಮಾತು ಬೆಳಿತು. ಅದಾದ್ಮೇಲೆ ಒಬ್ಬ ನನ್ನೊಟ್ಟಿಗಿದ್ದವರಿಗೆ ಹೊಡೆದ. ಅದಕ್ಕೆ ನಾನು ಪ್ರಶ್ನೆ ಮಾಡಿದೆ, ಯಾಕೆ ಹೊಡಿತಾ ಇದೀಯಾ, ಮಾತಾಡ್ತಾ ಇದ್ದೀರಲ್ಲ, ಗಲಾಟೆ ಮಾಡಿ ಏನು ಅಂತ ಹೇಳಿ ಇತ್ಯರ್ಥ ಮಾಡಿ ಯಾಕೆ ಮೈ ಕೈ ಹಾಕ್ತಾ ಇದೀಯಾ ಅಂತ ಹೇಳಿ ಆ ರೀತಿ ಹೇಳಿದಕ್ಕೆ ನನ್ನನ್ನು ಅವನು ಎದೆಗೆ ದೂಡಿದ. ಸೊ ಅದಾದ್ಮೇಲೆ ನಾನು ಹೇಳಿದೆ, ನೀನ್ ಹೇಗೆ ಹೆಣ್ಣು ಮಕ್ಕಳಿಗೆ ಟಚ್ ಮಾಡಿ. ಸೊ ಅದಾದ್ಮೇಲೆ ಏನಾಯ್ತು ಅಂತ ಹೇಳಿದ್ರೆ ಅವನು ಇನ್ನೊಬ್ಬ ಬಂದ ನನ್ನ ಕೆನ್ನೆಗೆ ಹೊಡೆದ. ಸೊ ಆ ರೀತಿ ಆಯ್ತು. ಅದಾದ್ಮೇಲೆ ಜೋರಾಯ್ತು. ನಾನು ಹೇಳಿದೆ, ನೀನ್ ಹೇಗೆ ನನ್ನ ಕೆನ್ನೆಗೆ ಹೊಡೆದಿ ಅಂತ ಹೇಳುವಾಗ ಆಗ ನಿಮ್ಮ ಸಹಕಾರಕ್ಕಲ್ಲೂ ಯಾರು ಬರ್ಲಿಲ್ವಾ? ಇಷ್ಟೆಲ್ಲ ಘಟನೆ ಆದಂತಹ ಸಂದರ್ಭದಲ್ಲಿ ಕೂಡ ಸ್ಥಳೀಯರಾಗಿರ್ಬೋದು ಅಥವಾ ಬೇರೆಯವರು ಯಾರು ನೋಡ್ತಾ ಇದ್ರು ಇಂತಹ ಸಂದರ್ಭದಲ್ಲಿ ಒಬ್ಬ ಮೈಕೈ ಮುಟ್ಟುವಂತಹ ಪರಿಸ್ಥಿತಿ ಇದೆ, ಅಲ್ಲಿ ಒಬ್ಬ ಕೆನ್ನೆಗೆ ಹೊಡಿತಾನೆ ಅಂತ ಹೇಳಿದ್ರೆ ಯಾರು ಬರ್ಲಿಲ್ವಾ ಅಲ್ಲಿ? ಇಲ್ಲ ಮೇಡಮ್, ಯಾರು ಬರ್ಲಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಹೋಟೆಲ್ ಸಿಬ್ಬಂದಿಗಳು ಇದ್ರು, ಪ್ಲಸ್ ಅಲ್ಲಿ ಒಂದು 20-25 ಜನ ಇದ್ರು. ಅದೇ ಅವರ ಗ್ಯಾಂಗಿನವರು ಮಾತ್ರ. ಸೊ ಬೇರೆಯವರೆಲ್ಲ ರೋಡಲ್ಲೇ ನೋಡ್ತಾ ಇದ್ರು, ಬಟ್ ಯಾರು ಬರ್ಲಿಲ್ಲ. ಸೊ ಈ ರೀತಿ ಎಲ್ಲ ಆಯ್ತು. ಅದಾದ್ಮೇಲೆ ನಾವ್ ಏನ್ ಮಾಡಿದ್ವಿ, ಮಹಿಳಾ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಅಂತ ಹೋದ್ವಿ. ಅಲ್ಲಿ ಕ್ಲೋಸ್ ಆಗಿತ್ತು. ಸೊ ಅಲ್ಲಿಂದ ಅವ್ರು ಹೇಳಿದ್ರು ಬರ್ಕೆ ಸ್ಟೇಷನ್ಗೆ ಹೋಗಿ ಅಂತ ಹೇಳಿ, ಅದು ನಿಯರ್ ಬೈ ಸ್ಟೇಷನ್. ಸೊ ಅಲ್ಲಿ ಹೋದ್ವಿ, ರಿಟರ್ನ್ ಕಂಪ್ಲೇಂಟ್ ಕೊಟ್ಟು ಅದಾದ್ಮೇಲೆ ಹೇಳಿದ್ರು ಬೆಳಿಗ್ಗೆ ಬನ್ನಿ SI ಹತ್ರ ಮಾತಾಡಿ ಅಂತ ಹೇಳಿ. ಸೊ ನೆಕ್ಸ್ಟ್ ಡೇ ನಾವು ಮಾರ್ನಿಂಗ್ SI ಹತ್ರ ಹೋಗಿ ಮಾತಾಡಿ ಅವ್ರು ಹೇಳಿದ್ರು ಏನ್ ಮಾಡ್ತೀರಿ ಅಂತ ಕೇಳಿದಕ್ಕೆ ನಾವು ಹೇಳಿದ್ವಿ FIR ಮಾಡ್ತೇನೆ. ಸೊ ಈ ರೀತಿ ಎಲ್ಲ ಮಂಗಳೂರಲ್ಲಿ ಆಗುದು ಅಂತ ಹೇಳಿದ್ರೆ ಅದೊಂದು ಬೇಸರದ ವಿಷಯ. ಸೊ ಅದಕ್ಕೆ ನಾನು ಹೇಳಿದೆ, ನಾನು FIR ಮಾಡ್ತೇನೆ, ಯಾರು ನನ್ಗೆ ಹೊಡೆದಿದಾರ ಅವ್ರು ನನ್ಗೆ ಸ್ಟೇಷನ್ಗೆ ಬೇಕು, ಅವರ ಇನ್ವೆಸ್ಟಿಗೇಷನ್ ಆಗ್ಬೇಕು ಅಂತ ಹೇಳಿ. ಸೊ ಅದಾದ್ಮೇಲೆ ನಾನು ಫೋಟೋ ಕೂಡ ಕೊಟ್ಟಿದ್ದೆ, ಕಾರಲ್ಲಿ ಕುತ್ಕೊಂಡು ನಾನು ಫೋಟೋ ತೆಗ್ದಿದ್ದೆ. ಇಬ್ಬರದ್ದು ಯಾರು ಜೀವ ಬೆದರಿಕೆ ಹಾಕಿದ್ದಾರೆ, ಪ್ಲಸ್ ಯಾರು ಬುಲೆಟಿನ ಪರ್ಸನ್ ಇದ್ದ ಅವರು. ಸೊ ಇವರಿಬ್ಬರದ್ದು ಫೋಟೋ ಕೂಡ ಕೊಟ್ಟಿದ್ದೇನೆ, ಹೆಸರು ಕೂಡ ಕೊಟ್ಟಿದ್ದೇನೆ. ಬಟ್ ಇಷ್ಟರವರೆಗೆ ಅವರನ್ನು 5-6 ದಿವಸ ಆಯ್ತು, ಇಷ್ಟರವರೆಗೆ ಸ್ಟೇಷನ್ಗೆ ಕರೀಲಿಲ್ಲ, ಯಾವ ರೀತಿಯ ತನಿಖೆ ಆಗ್ಲಿಲ್ಲ ಮೇಡಮ್. ಈಗ ಅಲ್ಲಿ ಅಂದ್ರೆ ನೀವೇನಾದ್ರೂ ಮತ್ತೆ ಫಾಲೋ ಅಪ್ ಮಾಡಿದ್ರೆ ಏನಾಯ್ತು, ಏನು ವಿಚಾರಣೆ ಏನಾದ್ರು ಮಾಡಿದ್ರ ಅಂತ ಹೇಳಿ, ಆನಂತರ ನಿಮ್ಗೆ ಏನಾದ್ರು ವಿಚಾರಣೆಗೆ ಕರೆದಿದ್ದಾರಾ? ಯಾವುದೇ ಡೆವಲಪ್ಮೆಂಟ್ಸ್ ಇದರಲ್ಲಿ ಆಗಿಲ್ವಾ? ಡೆವಲಪ್ಮೆಂಟ್ಸ್ ಅಂತ ಹೇಳಿದ್ರೆ ಮಾತುಕತೆ ಆಗ್ತಾ ಉಂಟು ಸ್ಟೇಷನ್ ಹತ್ರ, ಬಟ್ ಏನು ನನಗೆ ಸಂಧಾನ ಮಾಡಿಸ್ತಿದಾರಾ? ಇಲ್ಲ, ನನ್ಗೆ ಯಾವ ರೀತಿಯ ಫೇವರ್ ಆಗ್ತಾ ಇಲ್ಲ ಇದ್ರಲ್ಲಿ ಅಂತ ಹೇಳಿದ್ರೆ. ತನಿಖೆಗೆ ಒಬ್ಬರನ್ನು ಕೂಡ ಸ್ಟೇಷನ್ಗೆ ಕರೀಲಿಲ್ಲ. ನಾನು ಫೋಟೋ ಕೊಟ್ಟು ಇಷ್ಟು ಇನ್ಫಾರ್ಮೇಶನ್ ಕೊಟ್ಟು ಇದು ಮಂಗಳೂರಲ್ಲಿ ಒಂದು ಇಬ್ಬರನ್ನು ಹುಡುಕ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಒಂದು ಬೇಸರದ ವಿಷಯ. ಯಾರಾದ್ರೂ ಹಿಂದೆ ಇದಾರೆ, ಪ್ರಭಾವ ಬೀರಿದ್ದಾರೆ ಅಂತ ಅನ್ಸುತ್ತಾ? ಆ ರೀತಿ ಪಬ್ಲಿಕ್ ಆಗಿ ಒಂದು ಜೀವ ಬೆದರಿಕೆ ಕೊಡುವಾಗ ಅವ್ನು ಹೇಳ್ತಾ ಇದ್ದಾನೆ, ನೀನ್ ಸ್ಟೇಷನ್ಗೆ ಹೋಗ್ತೀಯ, ಮೀಡಿಯಾಗೆ ಹೋಗ್ತೀಯ, ಟಿವಿಗೆ ಹೋಗ್ತೀಯ, ಏನಾದ್ರು ಮಾಡ್ಕೋ, ಅದ್ ನಂಗೆ ಗೊತ್ತು ಏನ್ ಮಾಡ್ಬೇಕು ಅಂತ ಹೇಳಿ ಆ ರೀತಿಯ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಸೊ ಆ ರೀತಿ ನೋಡುವಾಗ ಅವನೊಬ್ಬ ಪ್ರಭಾವಿ ವ್ಯಕ್ತಿ ಮಂಗಳೂರಲ್ಲಿ ಅಂತ ಹೇಳಿ ನನ್ನ ಭಾವನೆ. ಓಕೆ, ನೀವು ಸ್ಥಳೀಯರೇನಾ? ಹೌದು, ಮಂಗಳೂರವಳೆ. ಓಕೆ ಫೈನ್, ಥ್ಯಾಂಕ್ ಯು. ಇದರಲ್ಲಿ ನೋಡ ಏನಾಗುತ್ತೆ ಅನ್ನೋದು ನಾವು ಕೂಡ ಫಾಲೋ ಅಪ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಇನ್ನು ಹಾಗಾದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾಕೆ ಪೊಲೀಸರು ಇಷ್ಟೊಂದು ನಿರ್ಲಕ್ಷ್ಯವನ್ನ ಮಾಡ್ತಾ ಇದ್ದಾರೆ, ಏನಾಗಿದೆ ಇದರ ಬಗ್ಗೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ನೇರ ಸಂಪರ್ಕದಲ್ಲಿದ್ದಾರೆ. ಕಿಶನ್, ಈಗ 6 ದಿನ ಆಗಿದೆ, ಆಕೆ ಫೋಟೋ ಸಮೇತವಾಗಿ ಅಲ್ಲಿ ಕೊಟ್ಟಿದ್ದಾಳೆ ಯಾರು ಏನು ಅನ್ನೋದ್ರ ಬಗ್ಗೆ, ಬಟ್ ಇನ್ನೂ ಕೂಡ ವಿಚಾರಣೆ ಆಗಿಲ್ಲ. ಪೊಲೀಸರು ಏನು ಹೇಳ್ತಾ ಇದ್ದಾರೆ, ತನಿಖೆ ಆಗ್ತಾ ಇದೆಯಾ ಅಥವಾ ಸುಮ್ಮನೆ FIR ಮಾಡಿಬಿಟ್ಟಿದ್ದಾರಾ? ನಮಿತಾ, ಈ ಬಗ್ಗೆ DCP ಬಳಿ ಮಾಹಿತಿ ಕೇಳಿದಾಗ DCP ಹೇಳಿರುವಂಥದ್ದು, ನಾವು ಹೋಟೆಲ್ಗೆ ನೋಟಿಸ್ ಅನ್ನು ಕೊಟ್ಟಿದ್ದೀವಿ ಮತ್ತು ಗಲಾಟೆ ಆದಂಥದ್ದು ಮತ್ತು ಹೋಟೆಲ್ನ ಒಳಭಾಗದಲ್ಲಿ ವಾಶ್ರೂಮ್ ಅಲ್ಲಿ ಇಬ್ಬರು ಯುವಕರು ಯುವತಿಗೆ ಕಿರಿಕಿರಿ ಉಂಟು ಮಾಡಿದ್ರು, ಅದರ CC ಕ್ಯಾಮೆರಾಗಳನ್ನು ಹುಡುಕಿ ಕೇಳಿದ್ದೀವಿ ಅನ್ನೋದನ್ನು ಮಾತ್ರ ಹೇಳಿರುವಂಥ ಹೊರತಾಗಿ ಯಾವುದೇ ರೀತಿಯಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಗಳು ಕೂಡ ಆಗ್ತಾ ಇಲ್ಲ. ಈ ಸಂಬಂಧವಾಗಿ ಬರ್ಕೆ ಠಾಣಾ ಪೊಲೀಸರು ಇದೊಂದು ನಗಣ್ಯವಾಗಿ ತೆಗೆದುಕೊಂಡಿದ್ದಾರೆ ಅನ್ಸುತ್ತೆ. ಯಾಕಂದ್ರೆ ಈ ಬಗ್ಗೆ ಪ್ರಾಥಮಿಕ ಮಾಹಿತಿಯನ್ನ ಕೇಳಿದಂಥ ಸಂದರ್ಭದಲ್ಲಿ ಇದನ್ನು ಅಷ್ಟು ದೊಡ್ಡ ಕೇಸ್ ಅಲ್ಲ ಬಿಡಿ ಅನ್ನೋದನ್ನ ಪ್ರಾಥಮಿಕವಾಗಿ ಹೇಳಿದ್ರು. ಆದ್ರೆ ಒಬ್ಬ ಯುವತಿಗೆ ಈ ನಡು ರಸ್ತೆಯಲ್ಲಿ ಹೊಡೆಯೋದು, ಮೈ ಮುಟ್ಟೋದು ಇದು ಅಕ್ಷಮ್ಯ ಅಪರಾಧ. ಯಾಕಂದ್ರೆ ಇಷ್ಟು ಸಣ್ಣ ತಪ್ಪು ಮತ್ತು ದೊಡ್ಡ ತಪ್ಪಿಗೆ ಅದು ಕಾರಣ ಆಗ್ಬಹುದು ಅನ್ನೋದು ಕೂಡ ಸಾರ್ವಜನಿಕ ವಲಯದ ಆತಂಕದ ವಿಚಾರ. ಈ ನಿಟ್ಟಿನಲ್ಲಿ ಪೊಲೀಸರು ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಬೇಕೆಂಬ ಆಗ್ರಹ ಇಡೀ ನಾಗರಿಕ ಸಮಾಜದಾಗಿರುವಂಥದ್ದು. ಈ ಹೋಟೆಲ್ ಅನ್ನ ಗಮನಿಸಿ ಹೋದ್ರೆ ಮಂಗಳೂರಿನ ಹೃದಯ ಭಾಗದಲ್ಲಿರುವಂತಹ ಹೋಟೆಲ್, ಹಾಗಾಗಿ ಈ ಹೋಟೆಲ್ ಫ್ಯಾಮಿಲಿ ರೆಸ್ಟೋರೆಂಟ್ ಕೂಡ ಆಗಿರುವಂಥದ್ದು. ತುಂಬಾ ಮಂದಿ ಫ್ಯಾಮಿಲಿ ವ್ಯಕ್ತಿಗಳು ಕೂಡ ಇಲ್ಲಿ ಬರ್ತಾರೆ. ಅವರ ಮುಂದೆ ಈ ರೀತಿ ಘಟನೆ ಆಗಿರುವಂಥದ್ದು ಮತ್ತು ಬಹಳಷ್ಟು ಜನ ಮಹಿಳೆಯರು ಊಟಕ್ಕೆ ಬರ್ತಾರೆ. ಆದ್ರೆ
ಈ ರೀತಿಯಾಗಿ ಘಟನೆ ಆಗಿರುವಂತದ್ದು ಬಹಳಷ್ಟು ದೊಡ್ಡ ಅಕ್ಷಮ್ಯ ಅಪರಾಧ ಅನ್ನೋದು ಎಲ್ಲರೂ ಕೂಡ ಹೇಳಿರುವಂತದ್ದು. ತನಿಖೆಯ ಆಂಗಲ್ ಅನ್ನು ನೋಡ್ಬೇಕಾದ್ರೆ ಕಮಿಷನರ್ ಕೂಡ ಈ ಬಗ್ಗೆ ಯಾವುದೇ ರೀತಿಯಾಗಿ ಉತ್ತರವನ್ನ ಕೊಡ್ತಾ ಇಲ್ಲ. ಸ್ವತಃ DCP ಅವರು ಹೇಳ್ತಾ ಇರುವಂತದ್ದು, ನಾವು ಹೋಟೆಲ್ಗೆ ನೋಟಿಸ್ ಅನ್ನು ಕೊಟ್ಟಿದ್ದೀವಿ, CC ಕ್ಯಾಮೆರಾಗಳನ್ನ ಕೇಳಿದೀವಿ ಅಂತ ಹೇಳಿ. ಇನ್ನಾದ್ರೂ ಪೊಲೀಸರು ಎಚ್ಚೆತ್ತುಕೊಳ್ತಾರೆ ಮತ್ತು ಆ ಹುಡುಗಿಗೆ ನ್ಯಾಯವನ್ನ ಕೊಡೋಕೆ ಪ್ರಾಮಾಣಿಕವಾದ ಪ್ರಯತ್ನವನ್ನ ಮಾಡ್ತಾರೆ ಅನ್ನೋ ಆಶಯ ನಮ್ದು ಕೂಡ. ನವಿತಾ, ಓಕೆ, ಬೇರೆ ಆಂಗಲ್ ಆಗದಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ಪೊಲೀಸರ ಮೇಲೆ ಇದೆ. ಏನ್ ಮಾಡ್ತಾರೆ ನೋಡೋಣ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.